ಸುಹಾಸಿನಿಗೆ ಸ್ವಾಗತ. ನಾವು ಬೆನ್ನು ಹುರಿಯ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ವಿ. ನಮ್ಮ ಜೊತೆ ಡಾಕ್ಟರ್ ವಿದ್ಯಾಧರ್ ಇದ್ದಾರೆ. ಡಾಕ್ಟರ್, ಈಗ ಬೆನ್ನು ಹುರಿಗೆ ಯಾವ್ಯಾವ ರೀತಿ ಕಾರಣಗಳಂತ ತಿಳ್ಕೊಂಡ್ವಿ, ಬಟ್ ಯಾವ ರೀತಿಯ ಚಿಕಿತ್ಸೆ, ಯಾವ ಹಂತದಲ್ಲಿ ಚಿಕಿತ್ಸೆ ಕೊಟ್ಟರೆ ಉತ್ತಮವಾಗಿರುತ್ತೆ ಅಂತ ಹೇಳ್ತೀವಿ? ಚಿಕಿತ್ಸೆಯಲ್ಲಿ ಬಂದ್ಬಿಟ್ಟು 2 ಟೈಪ್ ಇದ್ದಿದೆ. ಒಂದು ಇಮಿಡಿಯೇಟ್ ಟ್ರೀಟ್ಮೆಂಟ್, ಇನ್ನೊಂದು ಪ್ರಿವೆನ್ಷನ್. ಅಂದರೆ ಟ್ರೀಟ್ಮೆಂಟಲ್ಲಿ ನೀವು ಸಿಸ್ಟಮ್ಯಾಟಿಕ್ ಆಗಿ ಹೋಗಬೇಕಾಗತ್ತೆ. ಯಾಕಂದರೆ ಯಾವುದೇ ಟ್ರೀಟ್ಮೆಂಟ್ ಅನ್ಲೆಸ್ ಯು ಆರ್ ವೆರಿ ಅಕ್ಯುರೇಟ್, ಅಂದರೆ ಪಿನ್ ಪಾಯಿಂಟ್ ಮಾಡಿ ಯಾವ್ದು ಪ್ರಾಬ್ಲಮ್ ಅಂತೇಳಿ ಪಿನ್ ಪಾಯಿಂಟ್ ಮಾಡದಿದ್ರೆ ಬ್ಲೈಂಡಾಗಿ ನಾವು ಟ್ರೀಟ್ ಮಾಡ್ತಾ ಹೋದರೆ ಅದರಲ್ಲಿ ಇಫೆಕ್ಟ್ ಅಷ್ಟೊಂದು ಕಾಣಿಸ್ಕೊಳ್ಳೋದಿಲ್ಲ. ಅದು ಬಿಟ್ಬಿಟ್ಟು ನೀವು ಪ್ರಾಬ್ಲಮನ್ನು ಕರೆಕ್ಟಾಗಿ ಐಡೆಂಟಿಫೈ ಮಾಡಿ ಕರೆಕ್ಟ್ ಟ್ರೀಟ್ಮೆಂಟ್ ಮಾಡಿದರೆ 100% ಕ್ಯೂರ್ ಸಿಗುತ್ತೆ. ಇದಕ್ಕೆ ಸುಮಾರೆಲ್ಲ ಇನ್ವೆಸ್ಟಿಗೇಷನ್ಸ್ ಇದೆ. ಒಂದು ಆಫ್ಕೋರ್ಸ್ ಎಕ್ಸ್ರೇಸ್, ಆಮೇಲೆ MRIಗಳಿದ್ದಾವೆ. ಇಲ್ಲ ಡಿಪೆಂಡಿಂಗ್ ಆನ್ ದಿ ಪ್ರಾಬ್ಲಮ್, ಅಂದರೆ ಡಾಕ್ಟ್ರೇ ಹೇಳಬೇಕಾಗತ್ತೆ ಯಾವ ಪ್ರಾಬ್ಲಮಿಗೆ ಯಾವ ಥರ ಕಾಣ್ತಾ ಇದೆ. ಯಾಕಂದರೆ ಕ್ಲಿನಿಕಲಿ ಇಟ್ ಈಸ್ ಮೋರ್ ಇಂಪಾರ್ಟೆಂಟ್. ಯಾಕಂದರೆ ಇಫ್ ಯು ಸಿ ಫಾರ್ ಎನಿ ಇಂಟರ್ವೆನ್ಷನ್ ಇನ್ ಸ್ಪೈನ್ ನಮ್ಗೆ 3 ಇಂಡಿಕೇಶನ್ಸ್ ಇರೋದು. ಒಂದು ಬಂದುಬಿಟ್ಟು ಕೈಕಾಲಲ್ಲಿ ನಿಶಕ್ತಿ ಆಗ್ಲಿಕ್ಕೆ ಹೋದರೆ ಖಂಡಿತ ಇಮಿಡಿಯೇಟಾಗಿ ಟ್ರೀಟ್ಮೆಂಟ್ ಮಾಡಬೇಕು. ಇಲ್ಲ ಯೂರಿನ್ನು ಮೋಷನ್ನು ಒಂದೇ ಕಂಟ್ರೋಲ್ ತಪ್ಪಿ ಹೋದರೆ ಇಲ್ಲ ಪಾಸ್ ಮಾಡೋಕ್ಕಾಗೋದಿಲ್ಲ. ಇಂಥ ಸಿಚುವೇಶನ್ನಲ್ಲಿ ಟೈಮ್ ಈಸ್ ಮನಿ. ಎಷ್ಟು ಬೇಗ ಡಾಕ್ಟರ್ ಹತ್ರ ಹೋಗಿ ಚಿಕಿತ್ಸೆ ಮಾಡಿಸ್ಕೊಳ್ತಿರೋ ಅಷ್ಟು ಬೇಗ ಒಳ್ಳೆಯದು. ಈ 2 ಸಂದರ್ಭದಲ್ಲಿ ವೀಕ್ನೆಸ್ಸು, ಯೂರಿನ್ ಮೋಷನ್ ಕಂಟ್ರೋಲ್, ಇದೆರಡರ ವಿಷಯದಲ್ಲಿ ಡಾಕ್ಟರ್ ಹ್ಯಾಸ್ ಎ ರೈಟ್ ಟು ಸೆಲ್ ಸರ್ಜರಿ. ಯಾಕಂದರೆ ದೀಸ್ ಆರ್ ಅಬ್ಸಲ್ಯೂಟ್ ಇಂಡಿಕೇಶನ್ಸ್ ಫಾರ್ ಇಂಟರ್ವೆನ್ಷನ್. ಅಂದರೆ ಇದು ಹೇಗಂದರೆ ಯಾರೋ ಕತ್ತಿ ಹಿಡ್ಕೊಂಡಿದ್ದಾರೆ, ಅದನ್ನು ಶ್ವಾಸ ತೆಗಿಯೋಕ್ಕಾಗ್ತಾ ಇಲ್ಲ, ಟ್ರೀಟ್ಮೆಂಟ್ ಅಂದರೆ ಬಿಡಿಸ್ಬೇಕು. ಅದು ಬಿಟ್ಬಿಟ್ಟು ನಾವು ಎಷ್ಟೇ ಚಂದ ಮಾತಾಡಿದ್ರು ಇಲ್ಲ, ಯಾರಿಗೂ ಸರ್ಜರಿ ಹೇಳಿದ ಕೂಡಲೇ ಖುಷಿ ಆಗಲ್ಲ. ಬಟ್ ಇದರಲ್ಲಿ ಬಂದ್ಬಿಟ್ಟು ನಾವು ಸುಳ್ಳು ಹೇಳಿ ನಿಮ್ಮನ್ನು ಮಂಗ ಮಾಡಿದರೆ ಒಂದಿನ ನೀವೇ ಬಂದು ಹೇಳ್ತೀರಾ, ಡಾಕ್ಟ್ರೆ ಮೊದಲೇ ಮಾಡಬೇಕಿತ್ತು, ನೀವು ಲೇಟ್ ಮಾಡಿದಿರಾ, ನಮಗೆ ಕರೆಕ್ಟಾಗಿ ಹೇಳಲಿಲ್ಲ ಸರ್ಜರಿ ಇಲ್ಲದೆ ಚಿಕಿತ್ಸೆ ನೀಡೋದಕ್ಕೆ ಸಾಧ್ಯನೇ ಇಲ್ಲ. ಖಂಡಿತವಾಗ್ಲೂ. ಇವಾಗ 3rd ಇಂಡಿಕೇಶನ್ ಬಂದ್ಬಿಟ್ಟು ಪೇನ್, ಫಂಕ್ಷನಲಿ ಡಿಸೇಬ್ಲಿಂಗ್ ಪೇನ್ ಫಾರ್ ಮೋರ್ ದೆನ್ 3 ಕನ್ಸಿಕ್ಯೂಟಿವ್ ಮಂತ್ಸ್. 3 ತಿಂಗಳು ಯಾಕೆ ನಾವು ಕಟ್ ಆಫ್ ಕೊಡ್ತೀವಿ ಅಂದರೆ, ಯಾವುದೇ ಇಂಜುರಿ ಅಥವಾ ಯಾವುದೇ ಡ್ಯಾಮೇಜ್ ಆದದ್ದಿದ್ರೂ ಬಾಡಿಗೆ ಒಂದು ಹೀಲಿಂಗ್ ಕೆಪಾಸಿಟಿ ಅಂತ ಹೇಳಿ ಇರುತ್ತೆ. ಆ ಹೀಲಿಂಗ್ ಬಂದ್ಬಿಟ್ಟು 3 ತಿಂಗಳ ತನಕ ತಾಗತ್ತೆ. ಸಣ್ಣ ಪ್ರಾಬ್ಲಮ್ ಅಂದರೆ 3 ದಿನದಲ್ಲಿ ಹೋಗ್ಬೋದು, ಮೀಡಿಯಮ್ ಆದರೆ 3 ವಾರ ಆಗ್ಬೋದು, ದೊಡ್ಡದಾದರೆ 3 ತಿಂಗಳಾಗ್ಬೋದು. ಬಟ್ 90% ಪ್ರಾಬ್ಲಮ್ಸ್ ರಿಸಾಲ್ವ್ ಆನ್ ದೇರ್ ಓನ್ ವಿದೌಟ್ ಮೆಡಿಸಿನ್ಸ್, ವಿದೌಟ್ ಸರ್ಜರಿ, ವಿದೌಟ್ ರೆಸ್ಟ್, ವಿದೌಟ್ ಎನಿಥಿಂಗ್. ಬಟ್ ಬಂದ್ಬಿಟ್ಟು ಜನರಿಗೆ ಪೇಷನ್ಸ್ ಇಲ್ಲ, ಇನ್ನೊಂದು ಆಪ್ಷನ್ಸ್ ಹೆಚ್ಚಿದ್ದಾವೆ. ಹಾಗಾಗಿ ನಾವು ಓಡ್ತಾ ಇರ್ತೀವಿ. ಯಾಕಂದರೆ ನಮಗೆ ಬೇರೆಲ್ಲ ಇಂಪಾರ್ಟೆಂಟ್, ಹೆಲ್ತ್ ಅಲ್ಲ. ಹಾಗಾಗ್ಲಿಕ್ಕೆ ಹೋಗಿ ನಾವು ಏನು ಹೇಳ್ತೀವಿ ಅಂದರೆ 3 ತಿಂಗಳು ನೀವು ಯಾವ ನೋವನ್ನು ತಡ್ಕೊಳ್ಳೋ ಹಾಗಿದ್ರೆ ತಡ್ಕೊಳ್ಬೋದು, ಇಲ್ಲ ಡಾಕ್ಟರ್ ನೋಡ್ಬೋದು. ತಡೆಯಲಾರದ ನೋವುಗಳಿಗೆ ಖಂಡಿತವಾಗ್ಲೂ ಡಾಕ್ಟರ್ ನೋಡ್ಬೇಕು. ಈಗ ಡಾಕ್ಟರ್ ಕಾರ್ಯಕ್ರಮ ನೋಡ್ತಾ ಇರುವಂತಹ ಬಹಳಷ್ಟು ವೀಕ್ಷಕರು ಕರೆ ಮಾಡ್ತಾ ಇದ್ದಾರೆ. ಈಗ ಬೆಳಗಾವಿಯಿಂದ ಗೀತಾ ಕರೆ ಮಾಡಿದ್ದಾರೆ. ಗೀತಾ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಹಲೋ ಡಾಕ್ಟರ್, ನಮಸ್ಕಾರ. ನಮಸ್ಕಾರ. ನನಗೆ 42 ವರ್ಷ, ನಾನು ಹೌಸ್ ವೈಫ್ ಇದ್ದೀನಿ. ಹೇಳಿಮ್ಮ. ಬೆನ್ನು ತುಂಬಾ ಇರುತ್ತೆ ಸರ್, ಬೆಳಗ್ಗೆ ಹೇಳಿಕ್ಕಾಗೋಲ್ಲ. ಆಮೇಲೆ ಮೊಣಕಾಲಲ್ಲೆಲ್ಲ ಕಟ್ಟಕ್ ಶಬ್ದ ಬರುತ್ತೆ, ಮೊಣಕಾಲು ನೋವು ಇದೆ ಸರ್. ಇಲ್ಲ, ಈ ನೀವು ಹೇಳ್ತಾ ಇರುವ ಕಾಲಲ್ಲಿ ಕೈಯಲ್ಲಿ ಏನು ನಮ್ನೆಸ್ ಏನು ಇಲ್ಲ ಅಲ್ವಾ? ಇಲ್ಲ ಸರ್, ಮೊಣಕಾಲಲ್ಲಿ ಬರುತ್ತೆ. ಆಮೇಲೆ ಬೆನ್ನು ನೋವು ತುಂಬಾ ಇರುತ್ತೆ, ಬೆಳಗ್ಗೆ ಹೇಳಿಕ್ಕಾಗೋಲ್ಲ. ಯೂಶುವಲಿ ಇದೆಲ್ಲ ತುಂಬಾ ಕಾಮನ್ ಪ್ರಾಬ್ಲಮ್ಸ್ ಅಮ್ಮ. ನೀವು ಯೋಗಾಸನ ಇಲ್ಲ ವಾರ್ಮ್ ಅಪ್, ಸ್ಟ್ರೆಚಿಂಗ್ ಎಕ್ಸಸೈಸಸ್, ಅದಕ್ಕೆ ಯಾವ ಹೆಸರು ಕೊಟ್ಟರು ಒಂದೇ. ಬಟ್ ಇಂಥ ಸ್ವಲ್ಪ ಬಾಡಿಗೆ ಎದ್ದು ಕೂಡಲೇ ಒಂದು ಸ್ವಲ್ಪ ಸ್ಟ್ರೆಚಿಂಗ್ ಮಾಡಿದರೆ ಆ ಮಸಲ್ಸ್ ಎಲ್ಲ ಟೈಟ್ ಆಗಿರೋವಂಥದ್ದು ಬಿಡ್ಕೊಳುತ್ತೆ. ಹೌದು, ಬಟ್ ಅದು ತುಂಬ ಲಾಂಗ್ ಟೈಮ್. ಇವಾಗ 3 ತಿಂಗಳಾಯಿತು, ಇನ್ನೂ ಕಡಿಮೆ ಆಗ್ತಾ ಇಲ್ಲ. ಯೋಗ ಮಾಡಿ. ಯೋಗ ಈಸ್ ಒನ್ ಆಫ್ ದಿ ಬೆಸ್ಟ್ ಮೆಡಿಸಿನ್ಸ್. ನೀವು 3 ತಿಂಗಳು ಯೋಗ ಮಾಡಿ ನೋಡಿಮ್ಮ, ನಿಮಗೆ ಗೊತ್ತಾಗುತ್ತೆ, ನಿಮ್ಮ ಪ್ರಾಬ್ಲಮ್ಸ್ ಎಲ್ಲ ಹೊರಟೋಗುತ್ತೆ. ಓಕೆ, ಬಳ್ಳಾರಿಯಿಂದ ಶಶಿಕುಮಾರ್ ಕರೆ ಮಾಡಿದ್ದಾರೆ. ಶಶಿಕುಮಾರ್, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಮೇಡಮ್, ನಾವು ನಾವು ಹಲೋ ಹೇಳಿ. ಮಾತಾಡಿ ಶಶಿಕುಮಾರ್. ಸರ್ ಇಂದ ಮಾತಾಡ್ತಾ ಇರೋದು. ಹೇಳಿ. ನಾವು 15 ವರ್ಷದವ್ರು ಇದ್ದಾಗ ಸುಮಾರು ಒಂದ್ಸರಿ ಬಿದ್ದಿದ್ವಿ. ನಾವು ಬಿದ್ದಾಗ ಸ್ವಲ್ಪ ಬೆನ್ನಿಗೆ ಏಟ್ ಬಿದ್ದಿತ್ತು. ಏಟ್ ಬಿದ್ದಾಗ ನಾವು ಅವಾಗ ಆಗಿನ ಪೂರ್ತಿಯಾಗಿ ನಾವು ಐಡಾಕ್ಸ್ ಅದೆಲ್ಲ ಹಚ್ಕೊಂಡು ನೋವು ಕಡಿಮೆ ಮಾಡ್ಕೊಂಡ್ವಿ. ಬಟ್ ಈಗ ಅಂದ್ರೆ ಸುಮಾರು ದಿವಸಕ್ಕೊಮ್ಮೆ ಅವಾಗಾದ್ರೂ ಅಂದ್ರೆ 6 ತಿಂಗಳಿಗೊಮ್ಮೆ 7 ತಿಂಗಳಿಗೊಮ್ಮೆ ಸ್ವಲ್ಪ ಬೆನ್ನು ನೋವು ಬರ್ತಾ ಇರುತ್ತೆ, ನಡು ನೋವು ಹಿಂದೆ. ಅದಕ್ಕೆ ಏನ್ ಮಾಡ್ಬೇಕು ಸರ್? ಸರ್, ಅದೇ ಮೊದಲಿನವ್ರಿಗೆ ಹೇಳಿದ ಹಾಗೆ ನೀವು ಯೋಗಾಸನ ಮಾಡಿ ಸರ್. ಯಾಕಂದರೆ ಅದೆಲ್ಲ ನೆವಕ್ ಮಾತ್ರ ಇರುತ್ತೆ. ಬಿದ್ದಿರೋದು ಎಲ್ಲರೂ ಬೀಳ್ತಾರ್ರಿ, ಯಾರು ಬೀಳೋದಿಲ್ಲ ಹೇಳಿ, ಬಿದ್ದೇ ಬೀಳ್ತಾರೆ. ಬಟ್ ನಾವು ಅದನ್ನೊಂದು ನೆವ ಮಾಡ್ಕೊಳ್ತೀವಿ, ಆನಂತರ ಹೇಳ್ತೀವಿ ಓ ಬಿದ್ದಿದ್ದೆ ಅದರಿಂದ ನೋವು ಶುರು ಆಗಿದೆ, ಆನಂತರ ಹೋಗ್ತಾ ಇರ್ತೀವಿ ಅಂತೇಳಿ. ನಾನು ಹೇಳೋದು ಇವಾಗ ಆ್ಯಕ್ಚುಲಿ 2009ನಲ್ಲಿ ಅಮೆರಿಕದವ್ರು ಪ್ರೂವ್ ಮಾಡಿದರು ಏನಂದರೆ ಅಯ್ಯಂಗಾರ್ ಯೋಗ ಇಸ್ ದಿ ಬೆಸ್ಟ್ ಫಾರ್
ಪೀಪಲ್ ಸಫರಿಂಗ್ ಫ್ರಮ್ ಕ್ರಾನಿಕ್ ಬ್ಯಾಕ್ ಪೇನ್ ಲೈಕ್ ಯು. ಅವ್ರೇನು ಮಾಡಿದರು, 2 ವರ್ಷಕ್ಕಿಂತ ಹೆಚ್ಚು ಬೆನ್ನು ನೋವು ಇದ್ದವರನ್ನು ಒಂದು ಗ್ರೂಪ್ ಮಾಡಿಕೊಂಡು ಅದರಲ್ಲಿ ಒಂದು ಗ್ರೂಪಿಗೆ ಅರ್ಧಕ್ಕರ್ಧ ಜನರಿಗೆ ಯೋಗ ಮಾಡಲಿಕ್ಕೆ ಹೇಳಿದರು, ಇನ್ನೊಂದು ಅರ್ಧಕ್ಕೆ ಯೋಗ ಬೇಡ, ನೀವು ಮಾಡ್ತಾ ಇದ್ದೀರೋ ನಿಮ್ಮ ಎಕ್ಸಸೈಸಸ್, ವೆಸ್ಟರ್ನ್ ಎಕ್ಸಸೈಸಸ್ ಹೇಳಿದರು. ಆನಂತರ ದೇ ಪ್ರೂವ್ಡ್ ದ್ಯಾಟ್ ಎಟ್ ದಿ ಎಂಡ್ ಆಫ್ ದಿ ಸ್ಟಡಿ ದ್ಯಾಟ್ ಯೋಗ ಈಸ್ 10 times ಬೆಟರ್. ಓಕೆ, ಕಾಸರಗೋಡ್ನಿಂದ ಈಗ ಹರ್ಷಿಕಾ ಕರೆ ಮಾಡಿದ್ದಾರೆ. ಹರ್ಷಿಕಾ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಹಲೋ ಡಾಕ್ಟರ್. ಎಸ್, ಒಂದು 3 ವರ್ಷದಿಂದ ಬೆನ್ನು ಉರಿ ಮತ್ತು ಸೊಂಟ ನೋವು. ಹೇಳಿಮ್ಮ. ಮಾತಾಡಿ ಹರ್ಷಿಕಾ. 3 ವರ್ಷದಿಂದ ಹಾಂ, 3 ವರ್ಷದಿಂದ ಬೆನ್ನು ಉರಿ ಮತ್ತು ಸೊಂಟ ನೋವು ತುಂಬಾ ಜಾಸ್ತಿ ಆಗಿದೆ. ಕಾಲಿಗೆ ಬರುತ್ತಮ್ಮ? ಇಲ್ಲ, ಕಾಲಿಗೆ ಬರಲ್ಲ, ಬರೀ ಸೊಂಟ. ಸೊಂಟ. ಬೆಳಿಗ್ಗೆ ಮಾತ್ರನಾ ಇಲ್ಲ ಇಲ್ಲ, ಹೆಚ್ಚು ಅದು ಯಾವಾಗ, ಬೆಳಿಗ್ಗೆನಾ ತುಂಬಾ ಸಾಯಂಕಾಲನಾ? ತುಂಬಾ ಬಗ್ಗಿದ್ರೆ, ತುಂಬಾ ಬಗ್ಲಿ ಕುಡ್ದು, ತುಂಬಾ ಕೂತ್ಕೊಳ್ಳಿ ಕುಡ್ದು, ಆಗ ತುಂಬಾ ಜಾಸ್ತಿ ಆಗ್ತದೆ. ಹಾಂ, ತುಂಬ ಕುತ್ಕೊಳ್ಬಾರ್ದು, ತುಂಬ ಬಗ್ಲಬಾರ್ದು, ಎರಡೂ ಕೆಟ್ಟದ್ದು. ನಾವು ಹೇಳೋದು ಏನಂದರೆ, ನೋವು ಬಂದುಬಿಟ್ಟು ನಿಮ್ಮನ್ನು ಗೈಡ್ ಮಾಡುತ್ತಮ್ಮ, ಏನು ಮಾಡ್ಬೋದು ಏನು ಮಾಡಬಾರ್ದು ಅಂತೇಳಿ. ನೋವಿಗೆ ವಿರುದ್ಧವಾಗಿ ಹೋಗಬಾರ್ದು, ನೋವನ್ನು ಅನುಸರಿಸ್ಕೊಂಡು ಹೋಗಬೇಕು. ನೋವು ನಿಮ್ಗೆ ಹೇಳುತ್ತೆ ಏನು ಮಾಡಬಾರ್ದು ಅಂತೇಳಿ. ನೋವು ಹೆಚ್ಚಾಗುವಂಥ ಆ್ಯಕ್ಟಿವಿಟೀಸನ್ನು ಮಾಡಬಾರ್ದು. ನೋವಿನ ಒಳಗಡೆ ಅಂದರೆ ವಿದಿನ್ ಪೇಯ್ನ್ ಲಿಮಿಟ್ಸ್ ಏನು ಬೇಕಾದರೂ ಮಾಡ್ಕೊಳ್ಳಿ. ಯಾಕಂದರೆ ಆವಾಗ ಆದ ಗಾಯಕ್ಕೆ, ಆದ ಇಂಜುರಿಗೆ ನೀವು ಹೆಚ್ಚು ಮಾಡ್ತಾ ಇಲ್ಲ ಅನ್ನೋ ನಿಮಗೆ ಭರವಸೆ ನಿಮಗೆ ಸಿಗತ್ತೆ. ಓಕೆ, ಈಗ ದಾವಣಗೆರೆಯಿಂದ ಸಿದ್ದೇಶ್ ಕರೆ ಮಾಡಿದ್ದಾರೆ. ಸಿದ್ದೇಶ್, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಹೇಳಿ ಮೇಡಮ್. ಮಾತಾಡಿ ಸಿದ್ದೇಶ್ ಅವರೇ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಅದೇ ಮೇಡಮ್, ನಾವು ನಮ್ಮ ತಂದೆಯವರಿಗೆ ನಾವು ಹೇಳಿ ಹಾ, ಹೇಳಿ, ಹೇಳಿ ಹೇಳಿ. ಸಿದ್ದೇಶ್. ಮೇಡಮ್ ರೀ, ನಮ್ದು ಸರ್ ನಾವು ನಮ್ಮ ತಂದೆಯವರಿಗೆ ಸೊಂಟ ನೋವು ಜಾಸ್ತಿ ಇದೆ ಸರ್. ತಂದೆ ಅವರಿಗೆ? ಹೌದು, ನಮ್ಮ ತಂದೆಯವರಿಗೆ ಸೊಂಟ ನೋವು ಜಾಸ್ತಿ ಇದೆ ಸರ್. ಅದು ಇಲ್ಲಿ ದಾವಣಗೆರೆಯಲ್ಲಿ ವಿನಾಯಕ್ ಅಂತ ತೋರಿಸಿದೆ ಸರ್ ಅವ್ರ ಹತ್ರ. ಯಾವಾಗಿಂದ ಇದೆ ಅವ್ರಿಗೆ? ಅವ್ರಿಗೆ ಈಗ ಮೊನ್ನೆ ಈಗ 1 ತಿಂಗಳಿಂದ ಬಂದಿದೆ ಮೇಡಮ್. ಎಷ್ಟು ವಯಸ್ಸು ಅವ್ರಿಗೆ? ಅವ್ರ ವಯಸ್ಸು 65 ವರ್ಷ. ಸೊಂಟ ನೋವು? ಸೊಂಟ ನೋವಿದೆಯಾ? ಹಾ, ಸೊಂಟ ನೋವು. ಇಲ್ಲ ಇವರೇ, ಅಂದರೆ 65 ವರ್ಷಕ್ಕೆ 1 ತಿಂಗಳಿನ ಬೆನ್ನೋವು ತುಂಬ ಸಿವಿಯರ್. ಎದ್ದು ಓಡಾಡ್ತಾರಾ? ಹಾ, ಓಡಾಡ್ತಾರೆ ಸರ್. ಇನ್ನೊಂದು ದಿನಕ್ಕೆ ಅವರು MRI ಎಕ್ಸ್ರೇ ಮಾಡಿಸ್ತಾರೆ ಸರ್. ಹಾಂ, MRI ಎಕ್ಸ್ರೇ ಮಾಡಿಸ್ಮೇಲೆ ಅದು MRI ಎಕ್ಸ್ರೇಲಿ ಸ್ವಲ್ಪ ಏನೋ ಎಲುಬು ಇದಾಗಿದೆ ಅಂತ ಹೇಳಿ ಅವ್ರಿಗೆ ಇದು ಮಾಡಿದೆ ಸರ್. ಅಲ್ಲ, ಎಲುಬು ಫ್ರ್ಯಾಕ್ಚರ್ ಆಗಿದಾ, ಎಲುಬು ಸ್ಲಿಪ್ ಆಗಿದಾ? ಅದೇ ಸ್ವಲ್ಪ ಅವತ್ತು ನಮಗೆ ಹೇಳಿದ ಪ್ರಕಾರ ಸ್ವಲ್ಪ ಇದು ಸರಿದಿದೆ ಅಂತ ನಮಗೆ ತೋರಿಸಿದೆ ಸರ್ ಅವರು. ಸೌದಿದೆ ಅಂತ ಹೇಳಿದ್ರಾ? ಅದು ಏನೋ ತಿಂದಾಕಿದೆ ಅಂತ, ಮೂಳೆ ಏನೋ ತಿಂದಾಕಿದೆ ಅಂತ ಹೇಳಿ. ತಿಂದಾಕಿದೆಯಾ? ಇಲ್ಲ, ಯಾಕಂದ್ರೆ ಒಂದು ವೇಳೆ ಮೂಳೆ ತಿಂದಾಕೋದು ಒಂದೇ ಟ್ಯೂಮರ್ ಆಗ್ಬೋದು, ಒಂದೇ ಇನ್ಫೆಕ್ಷನ್ ಆಗ್ಬೋದು. ಯೂಶುವಲಿ ಇಂಥ ಕಾಯಿಲೆಗಳಿಗೆ ನೀವು ಖಂಡಿತವಾಗ್ಲೂ ಶಸ್ತ್ರಚಿಕಿತ್ಸೆ ಲೈನ್ನಲ್ಲೇ ಮಾತಾಡಬೇಕಾಗತ್ತೆ. ಸೊ ಸೂಕ್ತ ತಜ್ಞರನ್ನು ನೀವು ನಿಮ್ಮ ಊರಿನಲ್ಲಿದ್ದರೆ ನೋಡ್ಕೊಳ್ಳಿ, ಇಲ್ಲ ನಮ್ಮ ಹತ್ರನೂ ಬರ್ಬೋದು. ಓಕೆ, ತುಮಕೂರಿಂದ ಚೈತ್ರ ಕರೆ ಮಾಡಿದ್ದಾರೆ. ಚೈತ್ರ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಹಲೋ ಮೇಡಮ್, ನಾನು 21 ಇಯರ್ಸ್ ನನಗೆ. ಹೇಳಿ. ನನಗೆ ಬ್ಯಾಕ್ ಬೋನ್ ತುಂಬಾ 1 year ಇಂದ ಪ್ರಾಬ್ಲಮ್ ಇದೆ. ಅಂದ್ರೆ ಯಾವ ತರ ಪೇನ್ ಬರುತ್ತಾ? ಮೇಡಮ್, ಅದು ಬೋನ್ಸ್ ಅಂತ ಹೇಳಿದ್ರಲ್ಲ ನೀವು, 32 ಬೋನ್ ಇರುತ್ತೆ ಅಂತ. 33. ಓಕೆ, 33. ಲೈಕ್ ಅದ್ರಲ್ಲಿ 1 ಬೋನ್ ನನಗೆ ಊದಿರೋ ತರ ಕಾಣಿಸುತ್ತೆ ಬೆನ್ನಿನಲ್ಲಿ. ಎಷ್ಟು ಟೈಮಿಂದ ಇದೆ? 1 ವರ್ಷದಿಂದ? 1 ವರ್ಷದಿಂದ ತುಂಬಾ. ಜ್ವರ ಏನಾದ್ರು ಬರುತ್ತಮ್ಮ? ಜ್ವರ ಏನಾದ್ರು ಬರ್ತದಾ ಅವಾಗ ಅವಾಗ? ಜ್ವರ ಏನಿಲ್ಲ. ಸಾಯಂಕಾಲದ ಹೊತ್ತು ಮೈ ಬಿಸಿ ಆಗೋದು ಆ ಥರ ಏನಿಲ್ಲ. ಹಸಿವು ಚೆನ್ನಾಗಿದೆಯಾ? ಹಸಿವು ಚೆನ್ನಾಗಿದೆಯಾ? ಅಂದ್ರೆ ವೆಯ್ಟ್ ಕಡಿಮೆ ಆಗಿದಾ ಇತ್ತೀಚೆಗೆ? ನಂದು 36 ಇದೀನಿ. ಅಲ್ಲಮ್ಮ, ಅಂದ್ರೆ ತುಂಬಾ ತೆಳ್ಳಗಾಗಿದ್ದೀರಾ ಇಲ್ಲ ಮೀಡಿಯಂ ಆಗಿದ್ದೀರಾ? ಮೀಡಿಯಂ ಅಂದ್ರೆ 38 ಇದ್ದೆ, 36 ಆಗಿದೆ. ಕಡಿಮೆ Weight ಕಡಿಮೆ ಆಗಿದೆ? ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಕೆಲವೊಂದ್ಸಲ ಇನ್ಫೆಕ್ಷನ್ಸ್ ಸ್ಪೈನಲ್ ಕಾರ್ಡ್ ಅಲ್ಲಿ ಇರುತ್ತೆ. ಅದರಿಂದಾಗಿ ಒಂದು ಬೋನ್ ಎಲ್ಲಾದ್ರೂ ಪ್ರಾಮಿನೆಂಟ್ ಆಗಿ ಕಾಣಿಸೋ ತರ ಕಾಣಿಸ್ಕೊಳ್ಬಹುದು. ಎಕ್ಸ್ರೇ ಮಾಡಿಸ್ಕೊಳ್ಳೇಬೇಕಮ್ಮ ನೀವು. ಓಕೆ, ಈಗ ದುಬೈನಿಂದ ನಿಶ್ಚಿತ ಕರೆ ಮಾಡಿದ್ದಾರೆ. ನಿಶ್ಚಿತ, ಮಾತಾಡಿ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಹಲೋ, ನಮಸ್ತೆ. ನಮಸ್ತೆ, ಹೇಳಿ. ಡಾಕ್ಟರ್? ಎಸ್, ಹೇಳಿಮ್ಮ. ಹಲೋ, ಅಮ್ಮನ ಬಗ್ಗೆ ಕೇಳ್ಬೇಕಿತ್ತು ಸರ್. ಅಮ್ಮಂಗೆ ವರ್ಟೆಬಲ್ ಡಿಸೀಸ್ ಅಂತ ಹೇಳ್ತಿದ್ದಾರೆ, ಅಂದ್ರೆ ಮೂಳೆ ಜರ್ಗಿದ್ಯಂತೆ, ಇನ್ನೊಂದು ಜರ್ಗೋಗ್ಬಿಟ್ಟಿದ್ಯಂತೆ. ಸೊ ಅದರಿಂದ ಕಂಪ್ಲೀಟ್ ಸ್ಟ್ರಕ್ಚರ್ ಸ್ವಲ್ಪ ಹೇಗಿಗಾಗಿದೆಯಂತೆ, ಆಪರೇಷನ್ ಮಾಡಕ್ ಆಗಲ್ಲ, 25 years ಬ್ಯಾಕ್ ಅಂತಾರೆ. ಸೊ ಅದರಿಂದ ಏನ್ ಮಾಡ್ಬೇಕಿತ್ತು ನಾವು? ಇಲ್ಲಮ್ಮ, ಇದು ವರ್ಟಿಬ್ರಾ ಸ್ಲಿಪ್ ಆಗಿರೋದು ಅಂದ್ರೆ ಸ್ಪಾಂಡೈಲೋಲಿಸ್ಥೆಸಿಸ್ ಅಂತೇಳಿ ಹೇಳ್ತೀವಿ ನಮ್ಮ ಮೆಡಿಕಲ್ ಟರ್ಮ್ಸ್ ಅಲ್ಲಿ. ಯೂಶುವಲಿ ಇದರಿಂದಾಗಿ ನಿಮ್ಗೆ ಬೆಡ್ ಅಲ್ಲಿ ಹೊರಳಾಡ್ಬೇಕಾದ್ರೆ ನೋವು ಇರುತ್ತೆ, ಎದ್ದು ಕೂರ್ಬೇಕಾದ್ರೆ ನೋವು, ಕೂತಲ್ಲಿಂದ ನಿಲ್ಬೇಕಾದ್ರೆ ನೋವು, ಈ ತರ ಸಿಂಪ್ಟಮ್ಸ್ ಇರುತ್ತೆ.
ಕಾಲಲ್ಲಿ ನಮ್ನೆಸ್ ಅಂದರೆ ಜೋಮ್ ಬರುತ್ತೆ, ಸ್ವಲ್ಪ ದೂರ ನಡೆದ್ರೆ ನಿಂತರೆ ಕೂರಬೇಕು ಅನಿಸುತ್ತೆ, ಈ ಥರ ಸಿಂಪ್ಟಮ್ಸ್ ಇರುತ್ತೆ. ಇದಕ್ಕೆ ಬಂದುಬಿಟ್ಟು ಶಸ್ತ್ರಕ್ರಿಯೆ ತುಂಬಾ ಅನುಕೂಲ ಆಗುತ್ತೆ. ನೀವು ಮತ್ತೆ 50 ವರ್ಷದ ಹೆಂಗಸಿನ ಥರ ಓಡಾಡಬಹುದು. ಆಪರೇಷನ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಮ್ಮ, ಅಂದ್ರೆ ಕೆಲವೊಂದು ಸಲ ಏನಾಗುತ್ತೆ, ಸಣ್ಣ ಸೆಟಪ್ ಸಣ್ಣ ಹಾಸ್ಪಿಟ್ಲಿಗೆ ಹೋದ್ರೆ ಅಲ್ಲಿ ಫೆಸಿಲಿಟೀಸ್ ಇರ್ಲಿಕ್ಕಿಲ್ಲ. ಅಂದ್ರೆ ಇಂಥ 75 ಇಯರ್ ಓಲ್ಡ್ ಅವರನ್ನು ಟ್ರೀಟ್ ಮಾಡುವಂತ ಸೌಲಭ್ಯ ಅಲ್ಲಿ ಇಲ್ಲದ ಕಾರಣ ಹಾಗೆ ಹೇಳಿರ್ಬೋದು. ಖಂಡಿತ ದೊಡ್ಡ ಆಸ್ಪತ್ರೆ, ಇವಾಗ ನಮ್ಮ ಮಣಿಪಾಲ್ ಹಾಸ್ಪಿಟ್ಲಿಗೆ ಬಂದ್ರೆ ನಾವು 98 ವರ್ಷದವರಿಗೂ ಆಪರೇಷನ್ ಮಾಡಿ ಮತ್ತೆ 3 ವರ್ಷ ನಡೆದು ಈ ವರ್ಷ ಫೆಬ್ರವರಿಯಲ್ಲಿ ಒಬ್ರು ತೀರ್ಕೊಂಡದ್ದು ಇದೆ. ಅಂದ್ರೆ ಆಪರೇಷನ್ನ ಫುಲ್ ಬೆನಿಫಿಟ್ ತಗೊಂಡು 3 ವರ್ಷ ಇದ್ದವರು ಇದ್ದಾರೆ 98 ವರ್ಷಕ್ಕೆ. ಓಕೆ, ಈಗ ಬೆಂಗಳೂರಿಂದ ಮೊಹಮ್ಮದ್ ಕರೆ ಮಾಡಿದ್ದಾರೆ. ಮೊಹಮ್ಮದ್, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಹಲೋ, ಮಾತಾಡಿ ಮೊಹಮ್ಮದ್. ಹಲೋ ಸರ್. ಹೇಳಿ ಮೇಡಮ್. ಸರ್, ನನಗೆ 50 ಇಯರ್ಸ್ ಆಗಿದೆ ಈಗ. ಏನು ಸರ್, ನನಗೆ ನನ್ನ ಹೆಸರು ಮೊಹಮ್ಮದ್ ಜಕ್ರಿಯಾ ಸಿರಾಜ್ ಅಂತ. ಹಾ, ಈಗ ನನಗೆ 50 ಇಯರ್ಸ್ ರನ್ನಿಂಗ್ ಇದೆ. ಸರಿ. ನನಗೆ ಒಂದು ಬ್ಯಾಕ್ ಬೋನ್ ನಲ್ಲಿ ಒಂದು 14 ಇಂಚಸ್ ಆಪರೇಷನ್ ಆಗಿದೆ. ಹಾ, ಟಿಬಿ ಆಪರೇಷನ್ ಅಂತ ಮಾಡಿದ್ರು ಸರಿ. 84 ಅಲ್ಲಿ. ಸರ್, ಇವಾಗ ಏನಾಗಿದೆ ಅಂತ ಹೇಳಿದ್ರೆ, ಈಗ ಒಂದು 1 ಇಯರ್ ಬ್ಯಾಕ್ ಇಂದ ಮೊಣಕಾಲ್ ಬಜ್ಜೆ ಇದೆಯಲ್ಲ, ಮೊಣಕಾಲಲ್ಲಿ ಇಲ್ಲಿ ನೋವು ಬರುತ್ತೆ, ಆಮೇಲೆ ಕತ್ತು ನೋವು ಬರ್ತಾ ಇದೆ ಸರ್. ಇಲ್ಲ, ಬೆನ್ನಲ್ಲಿ ನೋವಿಲ್ಲ ಆಪರೇಷನ್ ಮಾಡಿದ ಕಡೆ? ಅಲ್ಲಿಲ್ಲ ಸರ್. ಹಾಗಾದ್ರೆ ನೀವು ಆಸ್ಟಿಯೋಪೊರೋಸಿಸ್ ಅಂದ್ರೆ ಮೂಳೆಯಲ್ಲಿ ಸ್ಟ್ರೆಂತ್ ಇಲ್ಲದ ಕಾರಣ ಈ ತರ ಇರ್ಬೋದು, ಇಲ್ಲ ಮೊಣಕಾಲಿನಲ್ಲಿ ಏಜ್ ರಿಲೇಟೆಡ್ ಆಸ್ಟಿಯೋಆರ್ಥರೈಟಿಸ್ ಇರ್ಬೋದು. ಇಟ್ ಮೇ ಬಿ ಟೋಟ್ಲಿ ಅನ್ರಿಲೇಟೆಡ್ ಟು ಟಿ ಬಿ. ಯಾಕಂದ್ರೆ ಟಿ ಬಿ ಕಾಯಿಲೆ ಯೂಶುವಲಿ ಇಸ್ ಕಂಪ್ಲೀಟ್ಲಿ ಕ್ಯೂರೇಬಲ್ ವಿತ್ ಮೆಡಿಸಿನ್ಸ್. ಓಕೆ, ಈಗ ಬಾಗಲಕೋಟೆಯಿಂದ ಜಾವೇದ್ ಕರೆ ಮಾಡಿದ್ದಾರೆ. ಜಾವೇದ್, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಹಲೋ, ನಮಸ್ಕಾರ ಸರ್. ಮಾತಾಡಿ. ಹಲೋ, ಹೇಳಿ ಹೇಳಿ. ಹಾ ಸರ್, ಸ್ವಲ್ಪ ನೆಕ್ ಪೇನ್ ಭಾಳ ಆಗ್ತಾ ಇದೆ ಸರ್. ಏಜ್ 29 ರೀ. ಹಾ, ಆದ್ರೆ ಬೈಕ್ ಮೇಲೆ ಅದು ಕೂತಲ್ಲಾಗ ಬೈಕ್ ಡ್ರೈವ್ ಮಾಡ್ತೀನಿ ಸರ್. ಸ್ವಲ್ಪ ಬ್ಯಾಕಿಂಗ್ ಒಳ್ಳೆ ನೋಡೋತ್ನ ಸ್ವಲ್ಪ ಭಾಳ ಪೇನ್ ಆಗುತ್ತೆ ಸರ್. ದಿನ ಬರುತ್ತಾ ಅಲ್ಲ ಅಪರೂಪಕ್ಕೊಂದ್ಸಲನ? ಇಲ್ಲ, ಅಪರೂಪಕ್ಕೆ ಬ್ಯಾಕ್ ಟೈಪ್ ನೋಡ್ಬೇಕಾದ್ರೆ ಅಪರೂಪಕ್ಕೆ ಒಂದೇ ಸಲ ಅಲ್ಲ ಸರ್, ಒಂದೇ ಸಲ ಗೋನ್ ಹಿಡ್ದಂಗೆ ಆಗ್ಬಿಡುತ್ತೆ. ಹಾ, ಇದು ಹಿಡ್ಕೊಳ್ಳೋದು ಬಂದ್ಬಿಟ್ಟು ಆ ಬೇರಿಂಗ್ ಕತೆನೆ ಮೇಡಮ್. ಅಂದ್ರೆ ದಿನ ಎಕ್ಸಸೈಸ್ ಮಾಡ್ಬೇಕು ಸ್ವಾಮಿ. ಎಕ್ಸಸೈಸ್ ಅಂದ್ರೆ ಯೋಗ, ಯೋಗ ಅಂದ್ರೆ ಎಕ್ಸಸೈಸ್. ಆಕ್ಚುಲಿ ಯೋಗ ಬಂದ್ಬಿಟ್ಟು ಎಕ್ಸಸೈಸ್ ಅಲ್ಲ, ಇಟ್ ಈಸ್ ಎ ವೇ ಆಫ್ ಲೈಫ್. ಇಟ್ ಈಸ್ ನಾಟ್ ಕಾಲ್ಡ್ ಆಸ್ ಎ ಎಕ್ಸಸೈಸ್. ಖಂಡಿತ ಯೋಗ ಮಾಡಿ ಸ್ವಾಮಿ, ನಿಮಗೆ ಡಾಕ್ಟರ್ ಅಗತ್ಯ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಅಡ್ಡಾಡೋ ವಯಸ್ಸು, ಆಸ್ಪತ್ರೆ ಕಾಣಬೇಡಿ. ಓಕೆ, ಬೆಂಗಳೂರಿಂದ ಉಮೇಶ್ ಕರೆ ಮಾಡಿದ್ದಾರೆ. ಉಮೇಶ್, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ನಾನು ಫೀಲ್ಡ್ ವರ್ಕ್ ಮಾಡ್ತಾ ಇದ್ದೀನಿ ಬ್ಯಾಂಗ್ಳೂರಲ್ಲೇ. ಹೇಳಿ. ಈಗ ಆಕ್ಚುಲಿ ಒಂದು 4 ಡೇಸ್ ಇಂದ ಹುಷಾರಿಲ್ಲ, ಮಲಗಿದ್ದೀನಿ. ಹಾ, ಇದು ನೋಡ್ತಾ ಇದ್ದೀನಿ, ಏನೋ ಆಸ್ಪತ್ರೆಗೆ ಹೋಗ್ತಾ ಇದ್ದೀನಿ. ಬಟ್ ಇನ್ನೂ ನನಗೆ ಅವರು ವೈರಲ್ ಫೀವರ್ ಅಂತೂ ಲಿಟ್ಲ್ ಬಿಟ್, ಬಟ್ ಇನ್ನೂ ಗುಣ ಆಗಿಲ್ಲ. ಬ್ಯಾಕ್ ಪೈನ್ ಅಂತೂ ಒಂದು ಸ್ವಲ್ಪ ಲಿಟ್ಲ್ ಬಿಟ್ ಇದೆ. ಇಲ್ಲ, ಎಲ್ಲ ಜ್ವರದಲ್ಲೂ ಬ್ಯಾಕ್ ಪೇನ್ ಬಂದೇ ಬರುತ್ತೆ ಸರ್. ಅಂದ್ರೆ ಪಾಲಿಆರ್ಥ್ರಾಲಜಿ ಹೇಳ್ತೀವಿ. ಇದು ಬೆನ್ನಲ್ಲೂ ಸಾಧಾರಣ 90-100 ಜಾಯಿಂಟ್ಸ್ಗಳಿದಾವೆ. ಎಲ್ಲ ಜಾಯಿಂಟ್ಸು ಪೇನ್ ಬರುತ್ತೆ ಜ್ವರ ಬಂದವಾಗ. ಹೌದಾ? ಹೌದು, ಜ್ವರ ಹೋದ್ಮೇಲೆ ಹೋಗುತ್ತೆ. ಯೂಶಲಿ 1-2 ವಾರಕ್ಕೆ ಹೋಗ್ಬಿಡತ್ತೆ. ಸರ್, ಒಂದು ಸಜೆಷನ್ ಕೊಡ್ತೀರಾ? ಲೈಕ್ ಫೀಲ್ಡ್ ವರ್ಕ್ ಅಲ್ಲಿ ಇರೋದ್ರಿಂದ ಎನಿ ಟೈಮ್ ಗಾಡಿ ಓಡಿಸ್ತಾ ಇರ್ತೀನಿ ಸರ್. ಯೋಗ ಮಾಡ್ಬೇಕು ಸರ್. ಗಾಡಿ ಓಡಿಸೋರು ಮಾಡ್ಬೇಕು, ಗಾಡಿ ಓಡಿಸೋದವರು ಮಾಡ್ಬೇಕು. ಹೌದು. ಓಕೆ, ಯಲಹಂಕದಿಂದ ಜಾಹ್ನವಿ ಕರೆ ಮಾಡಿದ್ದಾರೆ. ಜಾಹ್ನವಿ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ. ಹೇಳಿ ಸರ್, ಇದು ನನ್ನ ಹಸ್ಬೆಂಡ್ ಆಫೀಸ್ ನಲ್ಲಿ ಸ್ಲಿಪ್ ಆಗಿ ಬಿದ್ದೆವು. ಅದು ಜಸ್ಟ್ ಅವಾಗ ಏನಾಯ್ತು, ಸ್ಲಿಪ್ ಆಗಿ ಬಿದ್ದಿದ್ರಿಂದ ಅದು ಬಮ್ಗಿಂತ ಮೇಲೆ ಮತ್ತೆ ಸೊಂಟದ ಎಂಡ್ ಅಲ್ಲಿ ಸ್ವಲ್ಪ ಪೆಟ್ಟಾಯ್ತು ಅಂದ್ರೆ ಸ್ವಲ್ಪ ನೋವಾಯ್ತಂತೆ. ಅದು ಅವಾಗ ಏನು ಅನ್ಸಿಲ್ಲ, ಬಟ್ ಅವಾಗ ತೋರಿಸಿದ್ದಕ್ಕೆ ಏನು ಇಲ್ಲ, ಮಸಲ್ಸ್ ಪೇನು ಅಂತ ಹೇಳಿದ್ದಾರೆ. ಈಗ ನೋಡಿದ್ರೆ ಅದು ಆ ಬಮ್ಮಿನ ಅಲ್ಲಿಂದ ನೋವು ಬಂದು ಕಾಲ್ದು 2ನೇ ಕಿರುಬೆರಳಿನ ಪಕ್ಕದ ಬೆರಳುವರೆಗೂ ನೋವು ಬರ್ತಾ ಇದೆ. ಒಂದ್ ಸ್ವಲ್ಪ ಎಳ್ದಾಗ ಅದು 6 ಇಯರ್ಸ್ ಆಯ್ತು ಸರ್ ಆಗ್ಲೇ. ಅಮ್ಮ, ಖಂಡಿತವಾಗ್ಲೂ ನೀವು ಡಾಕ್ಟರ್ನ ತೋರಿಸ್ಬೇಕು. MRI ಬೇಕಾದ್ರೆ MRI ಮಾಡಬೇಕು. ಯಾಕಂದ್ರೆ ಸ್ಲಿಪ್ ಡಿಸ್ಕ್ ಆಗಿರೋ ಚಾನ್ಸಸ್ಸು ಇರುತ್ತೆ. ಓಕೆ, ಡಾಕ್ಟರ್ ವಿದ್ಯಾಧರ್, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಬೆನ್ನು ನೋವಿನ ಬಗ್ಗೆ, ಅದರ ಚಿಕಿತ್ಸೆ ಬಗ್ಗೆ ಸಾಕಷ್ಟು ತಿಳಿಸ್ಕೊಡ್ತೀರಿ. ತಮಗೆ ಧನ್ಯವಾದ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ವೀಕ್ಷಕರ, ರುಚಿ ಶುಚಿಯಾದ ಪೌಷ್ಟಿಕ ಆಹಾರ ಜೊತೆಗೆ ನಿಯಮಿತವಾದಂಥ ಎಕ್ಸರ್ಸೈಸ್ ಅಂದರೆ ಯೋಗ ನಮ್ಮ ಜೀವನ ಶೈಲಿ ರೂಢಿಸಿಕೊಂಡ್ರೆ ಬೆನ್ನು ನೋವು, ಕತ್ತು ನೋವು, ತಲೆನೋವು ಎಲ್ಲ ನೋವುಗಳಿಗೂ ಕೂಡ ಪರಿಹಾರ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಸುಹಾಸಿನಿ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.